ರಾಯರನ್ನು ನಂಬಿದವರ ಜೀವನದಲ್ಲಿ ನಡೆದ 7 ಪವಾಡಗಳು. ಮಂತ್ರಾಲಯದಲ್ಲಿ ನಡೆದ ನಿಜವಾದ ಅದ್ಭುತ ಘಟನೆ. ರಾಯರ ಈ ಮಂತ್ರ ಜಪಿಸಿದ ಏನಾಗುತ್ತದೆ? ಗುರುರಾಯರ ರಹಸ್ಯ ಆಶೀರ್ವಾದ. ರಾಯರ ಭಕ್ತನ ನಿಜವಾದ ಅನುಭವ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಗುರುರಾಯರಾದ ರಾಘವೇಂದ್ರ ಸ್ವಾಮಿ ಅವರ ಒಂದು ಅತ್ಯಂತ ಶಕ್ತಿಯುತ ಮಂತ್ರದ ಬಗ್ಗೆ ತಿಳಿಸಿಕೊಡಲಾಗಿದೆ. ಈ ಮಂತ್ರವನ್ನು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೇವಲ 5 ಬಾರಿ ಜಪಿಸಿದರೆ ಭಕ್ತರ ನಂಬಿಕೆಯ ಪ್ರಕಾರ ಜೀವನದಲ್ಲಿ ಅನೇಕ ಅಡೆತಡೆಗಳು ದೂರವಾಗಬಹುದು. ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ, ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ, ಜೀವನದಲ್ಲಿ ಯಶಸ್ಸು ಮತ್ತು ಸಮೃದ್ಧಿ ಬರುತ್ತದೆ, ಗುರುರಾಯರ ಅನುಗ್ರಹ ಸಿಗುತ್ತದೆ. ಗುರುರಾಯರನ್ನು ನಂಬಿದವರು ಎಂದಿಗೂ ಖಾಲಿ ಹಸ್ತರಾಗಿಲ್ಲ ಎಂದು ಅನೇಕ ಭಕ್ತರು ಹೇಳುತ್ತಾರೆ. ಈ ಮಂತ್ರವನ್ನು ಪ್ರತಿದಿನ ಜಪಿಸಿ ಮತ್ತು ನಿಮ್ಮ ಅನುಭವವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಕಾಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ, ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ. ಬೆಳಿಗ್ಗೆ ಕಣ್ಣು ತೆರೆದ ತಕ್ಷಣ ನಾವು ಮಾಡುವ ಒಂದು ಸಣ್ಣ ಆಧ್ಯಾತ್ಮಿಕ ಅಭ್ಯಾಸ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು ಎಂದು ಹೇಳಿದರೆ ನೀವು ನಂಬುತ್ತೀರಾ? ಹೌದು, ಅನೇಕ ಭಕ್ತರು ಅನುಭವಿಸಿದ ಒಂದು ಸತ್ಯವನ್ನು ಇಂದು ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ಬಂದಿದ್ದೇನೆ. ಗುರುರಾಯರಾದ ರಾಘವೇಂದ್ರ ಸ್ವಾಮಿ ಅವರನ್ನು ಭಕ್ತಿಯಿಂದ ಸ್ಮರಣೆ ಮಾಡಿದರೆ ಅವರ ಕೃಪೆ ನಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ತರುತ್ತದೆ ಎಂದು ಸಾವಿರಾರು ಭಕ್ತರು ನಂಬಿದ್ದಾರೆ. ನಮ್ಮ ಗುರುರಾಯರು ಎಂದಿಗೂ ಭಕ್ತರನ್ನು ಕೈಬಿಡೋದಿಲ್ಲ ಎಂಬ ಮಾತು ಎಲ್ಲರೂ ಕೇಳಿದ್ದೇವೆ. ಅವರ ಜೀವನದಲ್ಲೇ ಅವರು ಕೊಟ್ಟ ಒಂದು ಆಶ್ವಾಸನೆಯಿದೆ, ನನ್ನನ್ನು ಭಕ್ತಿಯಿಂದ ಸ್ಮರಿಸಿದವರನ್ನು ನಾನು ಎಂದಿಗೂ ಕೈಬಿಡುವುದಿಲ್ಲ ಎಂಬುದು. ಈ ಮಾತು ಕೇವಲ ಒಂದು ಮಾತಲ್ಲ, ಅದು ಲಕ್ಷಾಂತರ ಜನರು ಅನುಭವಿಸಿದ ಒಂದು ಸತ್ಯ. ಇಂದು ನಾವು ತಿಳಿದುಕೊಳ್ಳುವುದು ರಾಯರ ಒಂದು ಪವಿತ್ರ ಬೀಜಮಂತ್ರದ ಮಹಿಮೆ. ಈ ಮಂತ್ರವನ್ನು ಸರಿಯಾದ ಸಮಯದಲ್ಲಿ ಜಪಿಸಿದರೆ ಜೀವನದಲ್ಲಿ ಅದೆಷ್ಟೋ ಅಡೆತಡೆಗಳು ದೂರವಾಗಬಹುದು ಎಂದು ಭಕ್ತರು ನಂಬುತ್ತಾರೆ. ಬ್ರಾಹ್ಮಿ ಮುಹೂರ್ತದ ಮಹತ್ವ. ವೀಕ್ಷಕರೇ, ನಮ್ಮ ಶಾಸ್ತ್ರಗಳು ಹೇಳುವ ಒಂದು ವಿಶೇಷ ಸಮಯ ಇದೆ. ಅದನ್ನೇ ಬ್ರಾಹ್ಮಿ ಮುಹೂರ್ತ ಎಂದು ಕರೆಯುತ್ತಾರೆ. ಈ ಸಮಯ ಸಾಮಾನ್ಯವಾಗಿ ಬೆಳಿಗ್ಗೆ ಸುಮಾರು 3:30ರಿಂದ 6 ಗಂಟೆಯ ಒಳಗಿನ ಸಮಯ. ಈ ಸಮಯದಲ್ಲಿ ಪ್ರಕೃತಿಯ ಶಕ್ತಿಗಳು ಅತ್ಯಂತ ಶುದ್ಧವಾಗಿರುತ್ತವೆ ಎಂದು ಹೇಳಲಾಗುತ್ತದೆ. ಪಕ್ಷಿಗಳ ಕೂಗು ನಿಧಾನವಾಗಿ ಆರಂಭವಾಗುತ್ತದೆ, ಗಾಳಿ ತಾಜಾ ಇರುತ್ತದೆ, ಮನುಷ್ಯನ ಮನಸ್ಸು ಕೂಡ ಆ ಸಮಯದಲ್ಲಿ ತುಂಬಾ ಶಾಂತವಾಗಿರುತ್ತದೆ. ಈ ಸಮಯದಲ್ಲಿ ದೇವರನ್ನು ಸ್ಮರಣೆ ಮಾಡಿದರೆ ಅದರ ಫಲ ಬಹಳ ಬೇಗ ಸಿಗುತ್ತದೆ ಎಂದು ಅನೇಕ ಸಂತರು ಹೇಳಿದ್ದಾರೆ. ಅದರಲ್ಲೂ ಗುರುರಾಯರಾದ ರಾಘವೇಂದ್ರ ಸ್ವಾಮಿ ಅವರ ಮಂತ್ರವನ್ನು ಜಪಿಸಿದರೆ ಅದರ ಶಕ್ತಿ ಇನ್ನಷ್ಟು ಹೆಚ್ಚಾಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಮಂತ್ರ ಜಪಿಸುವ ವಿಧಾನ. ಈ ಮಂತ್ರವನ್ನು ಜಪಿಸುವುದು ತುಂಬಾ ಸುಲಭ. ಯಾವುದೇ ದೊಡ್ಡ ಪೂಜೆ ಮಾಡುವ ಅಗತ್ಯವಿಲ್ಲ, ಯಾವುದೇ ವಿಶೇಷ ವ್ಯವಸ್ಥೆ ಬೇಕಾಗಿಲ್ಲ. ನೀವು ಬೆಳಿಗ್ಗೆ ಎದ್ದು ಶಾಂತವಾಗಿ ಕುಳಿತುಕೊಳ್ಳಿ, ಮನಸ್ಸನ್ನು ಶಾಂತಗೊಳಿಸಿ, ರಾಯರ ಮುಖವನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಿ. ನಂತರ ಈ ಮಂತ್ರವನ್ನು ಮನಸ್ಸಿನಲ್ಲೇ 5 ಬಾರಿ ಜಪಿಸಬೇಕು. ಬಾಯಿ ಬಿಟ್ಟು ಜಪಿಸುವ ಅಗತ್ಯವಿಲ್ಲ. ಮಂತ್ರ ಹೀಗಿದೆ: ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಈ ಮಂತ್ರವನ್ನು 5 ಬಾರಿ ಮನಸ್ಸಿನಲ್ಲಿ ಜಪಿಸಿ. ನಂತರ ನಿಮ್ಮ ಜೀವನದಲ್ಲಿ ನೀವು ಬಯಸುವ ಒಂದು ಉತ್ತಮ ಫಲಿತಾಂಶವನ್ನು ಕಲ್ಪಿಸಿಕೊಳ್ಳಿ. ಸಂಕಲ್ಪದ ಶಕ್ತಿ. ವೀಕ್ಷಕರೇ, ಮಂತ್ರಜಪದ ನಂತರ ಮಾಡುವ ಸಂಕಲ್ಪಕ್ಕೆ ತುಂಬಾ ಮಹತ್ವ ಇದೆ. ಉದಾಹರಣೆಗೆ, ನಿಮ್ಮ ಜೀವನದಲ್ಲಿ ಯಾವುದಾದರೂ ಕೆಲಸ ನಿಂತು ಹೋಗಿದ್ದರೆ ಅದು ಯಶಸ್ವಿಯಾಗಿ ಪೂರ್ಣಗೊಂಡಿರುವ ದೃಶ್ಯವನ್ನು ಮನಸ್ಸಿನಲ್ಲಿ ನೋಡಬೇಕು. ನಿಮ್ಮ ಮನೆ ಕಟ್ಟುವ ಕೆಲಸ ನಿಂತಿದ್ದರೆ ಮನೆ ಪೂರ್ಣಗೊಂಡು ಗೃಹಪ್ರವೇಶ ನಡೆಯುತ್ತಿರುವ ದೃಶ್ಯವನ್ನು ಕಲ್ಪಿಸಿ. ಪುರೋಹಿತರು ಪೂಜೆ ಮಾಡುತ್ತಿರುವುದು, ಸ್ನೇಹಿತರು ಮತ್ತು ಸಂಬಂಧಿಕರು ಮನೆಗೆ ಬರುತ್ತಿರುವುದು, ನಿಮ್ಮ ಕುಟುಂಬದವರು ಸಂತೋಷದಿಂದ ನಗುತ್ತಿರುವುದು, ಈ ಎಲ್ಲ ದೃಶ್ಯಗಳನ್ನು 5 ನಿಮಿಷಗಳ ಕಾಲ ಮನಸ್ಸಿನಲ್ಲಿ ನೋಡಬೇಕು. ನಂತರ ಗುರುರಾಯರಿಗೆ ಹೃದಯಪೂರ್ವಕ ಧನ್ಯವಾದ ಹೇಳಬೇಕು. ಭಕ್ತಿಯ ಶಕ್ತಿ. ಭಕ್ತಿ ಎಂದರೆ ಕೇವಲ ದೇವರ ಮುಂದೆ ಮಿಂಟು ಪ್ರಾರ್ಥನೆ ಮಾಡುವುದು ಮಾತ್ರವಲ್ಲ. ಭಕ್ತಿ ಎಂದರೆ ಸಂಪೂರ್ಣ ನಂಬಿಕೆ. ನಾವು ಮನಸ್ಸಿನಲ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರೆ ದೇವರು ಅದನ್ನು ಕೇಳುತ್ತಾನೆ ಎಂದು ನಂಬುವುದು ಭಕ್ತಿ. ಗುರುರಾಯರಾದ ರಾಘವೇಂದ್ರ ಸ್ವಾಮಿ ಅವರ ಬಗ್ಗೆ ಅನೇಕ ಪವಾಡಗಳ ಕಥೆಗಳು ಕೇಳಿದ್ದೇವೆ. ಅವರು ಜೀವಂತವಾಗಿದ್ದ ಕಾಲದಲ್ಲೇ ಸಾವಿರಾರು ಜನರಿಗೆ ಸಹಾಯ ಮಾಡಿದ್ದಾರೆ. ಇಂದಿಗೂ ಮಂತ್ರಾಲಯದಲ್ಲಿ ಭಕ್ತರು ಅವರ ಅನುಗ್ರಹವನ್ನು ಅನುಭವಿಸುತ್ತಿದ್ದಾರೆ ಎಂದು ಹೇಳುತ್ತಾರೆ. ಮಂತ್ರದ ಪ್ರಯೋಜನಗಳು. ಈ ಮಂತ್ರವನ್ನು ಪ್ರತಿದಿನ ಜಪಿಸಿದರೆ ಅನೇಕ ಆಧ್ಯಾತ್ಮಿಕ ಪ್ರಯೋಜನಗಳು ಸಿಗುತ್ತವೆ ಎಂದು ಭಕ್ತರು ನಂಬುತ್ತಾರೆ. ಮನಸ್ಸಿಗೆ ಶಾಂತಿ ಸಿಗುತ್ತದೆ, ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ಜ್ಞಾನ ವೃದ್ಧಿಯಾಗುತ್ತದೆ, ಜೀವನದಲ್ಲಿ ಅಡೆತಡೆಗಳು ಕಡಿಮೆಯಾಗುತ್ತವೆ, ಯಶಸ್ಸು ಮತ್ತು ಸಮೃದ್ಧಿ ಬರುತ್ತದೆ. ಮುಖ್ಯವಾಗಿ ಮನಸ್ಸಿನಲ್ಲಿರುವ ಭಯ ನಿಧಾನವಾಗಿ ಕಡಿಮೆಯಾಗುತ್ತದೆ. ಯಾವಾಗ ಜಪಿಸಬೇಕು? ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸಿದರೆ ಉತ್ತಮ. ಆದರೆ ಯಾವುದಾದರೂ ಕಾರಣಕ್ಕೆ ಪ್ರತಿದಿನ ಸಾಧ್ಯವಾಗದಿದ್ದರೆ ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣದ ದಿನಗಳಲ್ಲಿ ತಪ್ಪದೇ ಜಪಿಸಬೇಕು. ಒಂದು ಸಣ್ಣ ಅನುಭವ.
ಒಮ್ಮೆ ಒಬ್ಬ ಭಕ್ತನು ತನ್ನ ಜೀವನದಲ್ಲಿ ತುಂಬಾ ಸಮಸ್ಯೆಗಳನ್ನು ಎದುರಿಸುತ್ತಿದ್ದ. ಅವನ ಕೆಲಸದಲ್ಲಿ ಅಡೆತಡೆ, ಮನೆಯಲ್ಲಿ ಆರ್ಥಿಕ ಸಮಸ್ಯೆ, ಮನಸ್ಸಿನಲ್ಲಿ ತುಂಬಾ ಒತ್ತಡ. ಒಬ್ಬ ಗುರು ಅವನಿಗೆ ಒಂದು ಸಲಹೆ ಕೊಟ್ಟರು. ಪ್ರತಿದಿನ ಬೆಳಿಗ್ಗೆ ಗುರುರಾಯರನ್ನು ಸ್ಮರಣೆ ಮಾಡಿ ಮಂತ್ರ ಜಪಿಸು. ಅವನು ಅದನ್ನೇ ಆರಂಭಿಸಿದ. ಕೆಲವು ವಾರಗಳ ನಂತರ ಅವನ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆ ಆರಂಭವಾಯಿತು. ಅವನ ಮನಸ್ಸಿಗೆ ಶಾಂತಿ ಬಂತು. ಕೆಲಸದ ಅವಕಾಶಗಳು ಬಂದವು. ಕುಟುಂಬದಲ್ಲಿ ಸಂತೋಷ ಹೆಚ್ಚಾಯಿತು. ಅವನು ಹೇಳಿದ ಮಾತೇನೆಂದರೆ, ನನ್ನ ಜೀವನದಲ್ಲಿ ಆಶೆಯನ್ನು ಮರಳಿ ತಂದದ್ದು ಗುರುರಾಯರ ಕೃಪೆ. ನಂಬಿಕೆಯ ಮಹತ್ವ. ವೀಕ್ಷಕರೇ, ಇಲ್ಲಿ ಒಂದು ವಿಷಯ ತುಂಬಾ ಮುಖ್ಯ. ಮಂತ್ರದ ಶಕ್ತಿ ಮಾತ್ರವಲ್ಲ, ನಮ್ಮ ನಂಬಿಕೆ ಕೂಡ ಬಹಳ ಮುಖ್ಯ. ನಾವು ಶ್ರದ್ಧೆಯಿಂದ ಜಪಿಸಿದರೆ ಅದರ ಪರಿಣಾಮ ಖಂಡಿತವಾಗಿಯೂ ಕಾಣಿಸುತ್ತದೆ. ಗುರುರಾಯರನ್ನು ನಂಬಿದವರು ಎಂದಿಗೂ ಖಾಲಿ ಹಸ್ತರಾಗಿಲ್ಲ ಎಂದು ಅನೇಕ ಭಕ್ತರು ಹೇಳುತ್ತಾರೆ. ಕೊನೆಯ ಮಾತು. ಆದ್ದರಿಂದ ವೀಕ್ಷಕರೇ, ನೀವು ಕೂಡ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಮಂತ್ರವನ್ನು ಜಪಿಸಿ. ಗುರುರಾಯರಾದ ರಾಘವೇಂದ್ರ ಸ್ವಾಮಿ ಅವರನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ. ಅವರ ಅನುಗ್ರಹ ನಿಮ್ಮ ಜೀವನದಲ್ಲಿ ಶಾಂತಿ, ಧೈರ್ಯ ಮತ್ತು ಯಶಸ್ಸನ್ನು ತರಲಿ ಎಂದು ಪ್ರಾರ್ಥಿಸುತ್ತೇನೆ. ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರೂ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಟೈಪ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಗುರುರಾಯರ ಇನ್ನೊಂದು ಅದ್ಭುತ ಮಹಿಮೆಯೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಅದು ಮಿಸ್ ಆಗಬಾರದೆಂದರೆ ಈಗಲೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ.